ಡೈಲಿ ಮಿರರ್. ನಾನು ನಮ್ರತಾ. ಕರ್ನಾಟಕ ಕುರುಕ್ಷೇತ್ರದಲ್ಲಿ ಮೋದಿಗೆ ಎದುರಾಗಲಿದೆ ಬಿಗ್ ಫೈಟ್. ಮೋದಿಯನ್ನೇ ಗುರಿಯಾಗಿಸಿವೆ ಹೊರ ರಾಜ್ಯದ 3 ಬ್ರಹ್ಮಾಸ್ತ್ರ. ರಾಜ್ಯದಲ್ಲೂ ಮೋದಿ ಬೆನ್ನತ್ತಿ ಕಾಡಲು ಸಜ್ಜಾಗಿದೆ ವಿರೋಧಿ ಪಡೆ. ಸ್ಥಳೀಯ ಪಕ್ಷಗಳಿಂದಲೇ ಎದುರಾಗುತ್ತಾ ಮೋದಿಗೆ ಭಾರೀ ಕಂಟಕ. ಇದುವೇ ಹೊತ್ತಿನ ವಿಶೇಷ. ಟಾರ್ಗೆಟ್ ಮೋದಿ. ರಾಜ್ಯದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಅಬ್ಬರಿಸ್ತಾ ಇದ್ರು ಮೋದಿ ಇತ್ತ ಮುಖವೂ ಹಾಕ್ತಾ ಇಲ್ಲ. ಕೊನೆ ಘಳಿಗೆಯಲ್ಲಿ ಏಪ್ರಿಲ್ 20ರ ನಂತರ ಮೋದಿಯಿಂದ ಸಾಲು ರ್ಯಾಲಿ ನಡೆಸಲು ಅಮಿತ್ ಶಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಆದರೆ ಮೋದಿಯನ್ನ ಕಟ್ಟಿ ಹಾಕಲು ಹೊರ ರಾಜ್ಯದ ವಿರೋಧಿ ಪಡೆ ರಾಜ್ಯದಲ್ಲೂ ಸಜ್ಜಾಗಿದೆ. ಪಿಎಂ ಮೋದಿಯನ್ನೇ ಗುರಿಯಾಗಿಸಿ ಬ್ರಹ್ಮಾಸ್ತ್ರ ಪ್ರಯೋಗಿಸಲು ಸ್ಥಳೀಯ ಪಕ್ಷಗಳ ಜೊತೆ ಕೈ ಜೋಡಿಸುತ್ತಿವೆ. ಹಾಗಾದ್ರೆ ಕರ್ನಾಟಕ ಕುರುಕ್ಷೇತ್ರದಲ್ಲಿ ಮೋದಿ ಪಡೆಗೆ ಎದುರಾಗೋ ಕಂಟಕವಾದ್ರೂ ಎಂತಹದ್ದು ಗೊತ್ತಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಕರ್ನಾಟಕ ಕುರುಕ್ಷೇತ್ರದಲ್ಲಿ ಮೋದಿಗೆ ಎದುರಾಗಲಿದೆ ಬಿಗ್ ಫೈಟ್. ಮೋದಿಯನ್ನೇ ಗುರಿಯಾಗಿಸಿವೆ ಹೊರ ರಾಜ್ಯದ 3 ಬ್ರಹ್ಮಾಸ್ತ್ರ. ರಾಜ್ಯದಲ್ಲೂ ಮೋದಿ ಬೆನ್ನತ್ತಿ ಕಾಡಲು ಸಜ್ಜಾಗಿದೆ ವಿರೋಧಿ ಪಡೆ. ಸ್ಥಳೀಯ ಪಕ್ಷಗಳಿಂದಲೇ ಎದುರಾಗುತ್ತಾ ಮೋದಿಗೆ ಭಾರೀ ಕಂಟಕ. ಕರ್ನಾಟಕ ವಿಧಾನಸಭಾ ಚುನಾವಣಾ ಕಾವು ದಿನೇ ದಿನೇ ಜೋರಾಗ್ತಿದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಾಯಕರು ಬಿರು ಬಿಸಿಲಿನಲ್ಲೂ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಒಬ್ಬರ ವಿರುದ್ಧ ಮತ್ತೊಬ್ಬರು ಭಾರಿ ತಂತ್ರ ಪ್ರತಿತಂತ್ರಗಳನ್ನೇ ಹೆಣೆಯುತ್ತಿದ್ದಾರೆ. ಕಾಂಗ್ರೆಸ್ ಪರ ರಾಹುಲ್ ಗಾಂಧಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ರೆ, ಪದೇ ಪದೇ ರಾಜ್ಯಕ್ಕೆ ಬಂದು ಕಾಂಗ್ರೆಸ್ ಅಧಿಕಾರ ಉಳಿಸಿಕೊಳ್ಳಲು ಹೋರಾಡ್ತಿದ್ದಾರೆ. ಇತ್ತ ಬಿಜೆಪಿ ವರಿಷ್ಠ ಪ್ರಧಾನಿ ಮೋದಿ ಮಾತ್ರ 1 ತಿಂಗಳಾದ್ರೂ ಕರ್ನಾಟಕದತ್ತ ಮುಖವೇ ಮಾಡಿಲ್ಲ. 3 ಸಲ ರಾಜ್ಯಕ್ಕೆ ಬಂದು ಹೋಗಿರೋ ಪ್ರಧಾನಿ ಮೋದಿ ಇದುವರೆಗೂ ಮತ್ತೆ ಬಂದಿಲ್ಲ. ಬಿಜೆಪಿ ಮೂಲಗಳ ಪ್ರಕಾರ ಮೋದಿ ಏಪ್ರಿಲ್ 20ರ ಮೇಲೆ ರಾಜ್ಯದಲ್ಲಿ ಸಾಲು ರ್ಯಾಲಿಗಳಲ್ಲಿ ಪಾಲ್ಗೊಳ್ಳಲಿದ್ದಾರಂತೆ. ಮೋದಿ ಮೆಗಾ ಶೋಗಳಿಗೆ ಅಮಿತ್ ಶಾ ಮೆಗಾ ಪ್ಲಾನ್ ಅನ್ನೇ ಮಾಡಿದ್ದಾರಂತೆ. ಆದ್ರೆ ಮೋದಿ ರಾಜ್ಯದಲ್ಲಿ ಮತ್ತೊಂದು ಇನ್ನಿಂಗ್ಸ್ ಶುರು ಮಾಡೋ ಹೊತ್ತಿಗೆ ಬಿಗ್ ಚಾಲೆಂಜ್ ಒಂದು ಎದುರಾಗಲಿದೆ. ವಿಧಾನಸಭೆ ಚುನಾವಣೆಯ ಕೊನೆ ಘಳಿಗೆಯಲ್ಲಿ ಮೋದಿ ಬಿಜೆಪಿ ಪರ ಮತಬೇಟೆ ಮಾಡಲು ಸಜ್ಜಾಗಿದ್ದಾರೆ. ಆದ್ರೆ ಇದಕ್ಕೆ ಭಾರಿ ಪೆಟ್ಟು ಕೊಡಲು ಎದುರಾಳಿಗಳು ಕೂಡ ದೊಡ್ಡ ಅಸ್ತ್ರವನ್ನೇ ಬಿಡಲು ಸಜ್ಜಾಗಿದ್ದಾರೆ. ಅದು ಅಂತಿಂತ ಅಸ್ತ್ರವಲ್ಲ, ಮೋದಿ ಅಂಡ್ ಟೀಮ್ ಅನ್ನೇ ಉಡೀಸ್ ಮಾಡಬಲ್ಲ ಬ್ರಹ್ಮಾಸ್ತ್ರವದು. ಹೌದು, ಈಗಾಗಲೇ ತೆರೆಮರೆಯಲ್ಲೇ ರಾಜ್ಯದಲ್ಲಿ ಬಿಜೆಪಿಗೆ ಬಿಸಿ ಮುಟ್ಟಿಸಲು ಆ 3 ಶಕ್ತಿಗಳು ಅಖಾಡಕ್ಕಿಳಿದಿವೆ. ಈ 3 ಶಕ್ತಿಗಳು ಒಟ್ಟಾದ್ರೆ ಖಂಡಿತ ಮೋದಿ ಅಂಡ್ ಟೀಮ್ಗೆ ದೊಡ್ಡ ಪೆಟ್ಟು ಬೀಳುವುದಂತೂ ಖಚಿತ. ಟಿಆರ್ಎಸ್, ಟಿಡಿಪಿ, ಎಂಐಎಂ 3 ಬಾಣ ಒಂದೇ ಗುರಿ. ಪಿಎಂ ಮೋದಿ ವಿರುದ್ಧ ಒಂದಾಗಿದೆ ಹೊರ ರಾಜ್ಯದ ಶತ್ರು ಪಡೆ. ಕರ್ನಾಟಕದಲ್ಲೂ ಬಿಜೆಪಿ ಬೆನ್ನತ್ತಿ ಕಾಡಲು ಸಜ್ಜಾಗಿರೋದ್ಯಾಕೆ? ಎಸ್, ಕರ್ನಾಟಕದಲ್ಲಿ ಮೋದಿ ಅಂಡ್ ಟೀಮ್ಗೆ ತಕ್ಕ ಪಾಠ ಕಲಿಸಬೇಕು ಅಂತ ವಿರೋಧಿ ಪಡೆ ತೆರೆಮರೆಯಲ್ಲೇ ಅಖಾಡಕ್ಕಿಳಿದಿದೆ. ಇತ್ತೀಚೆಗೆ ಮೋದಿಯನ್ನ ಬೆಂಬಿಡದೆ ಭೂತದಂತೆ ಕಾಡ್ತಾ ಇರೋ ವಿರೋಧಿ ಪಡೆ ಇದೀಗ ಕರ್ನಾಟಕದಲ್ಲೂ ಮೋದಿಯನ್ನ ಕಾಡಲು ವೇದಿಕೆ ಸಿದ್ಧಪಡಿಸಿಕೊಂಡಿವೆ. ಇಷ್ಟಕ್ಕೂ ಯಾವುದು ಆ 3 ಬ್ರಹ್ಮಾಸ್ತ್ರಗಳು ಅನ್ಕೊಂಡ್ರ? ಅದ್ಯಾವುದು ಅಂದ್ರೆ ತೆಲಂಗಾಣದ ಸಿಎಂ ಕೆ ಚಂದ್ರಶೇಖರ್ ರಾವ್, ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಮತ್ತು
ಆಂಧ್ರ ತೆಲಂಗಾಣದ 2 ಕಡೆ ಗುರುತಿಸಿಕೊಂಡಿರೋ ಎಂಐಎಂ ಪಕ್ಷದ ಅಸಾದುದ್ದೀನ್ ಓವೈಸಿ. ಎಸ್, ಈ ಮೂವರು ಒಟ್ಟಾಗಿ ಇದೀಗ ಕರ್ನಾಟಕದಲ್ಲಿ ಮೋದಿ ಅಂಡ್ ಟೀಮ್ ಮೇಲೆ ಸವಾರಿ ಮಾಡಲು ಕುದುರೆಗಳನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ವಿಶೇಷ ಅಂದ್ರೆ ಈ ಮೂವರು ಶತ್ರುಗಳೇ. ಆದ್ರೆ ಈ ಶತ್ರುಗಳ ಶತ್ರು ಅಂದ್ರೆ ಪ್ರಧಾನಿ ಮೋದಿ. ಹೀಗಾಗಿ ಈ ಮೂವರು ಶತ್ರುಗಳು ಒಟ್ಟಾಗಿ ಮೋದಿಯನ್ನ ಮಣಿಸಲೇಬೇಕು ಅಂತ ಕರ್ನಾಟಕದತ್ತ ಧಾವಿಸುತ್ತಿದ್ದಾರೆ. ಕರ್ನಾಟಕ ಚುನಾವಣೆ ನಡೀತಿರುವುದರಿಂದ ಇಲ್ಲಿ ಪಿಎಂ ಮೋದಿ ಅಂಡ್ ಟೀಮ್ಗೆ ಪೆಟ್ಟು ಕೊಡಬೇಕು ಅನ್ನೋದು ಇವರ ಮೆಗಾ ಪ್ಲಾನ್. ಹೀಗಾಗಿಯೇ ಕರ್ನಾಟಕದ ಸ್ಥಳೀಯ ಪಕ್ಷದ ಜೊತೆ ಇವರೆಲ್ಲ ಕೈ ಜೋಡಿಸುತ್ತಿದ್ದಾರೆ. ತೆಲಂಗಾಣದ ಸಿಎಂ ಕೆಸಿಆರ್ ಅಂತ ಈಗಾಗಲೇ ಬೆಂಗಳೂರಿಗೆ ಆಗಮಿಸಿ ಜೆಡಿಎಸ್ ವರಿಷ್ಠ ದೇವೇಗೌಡರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಹೈದರಾಬಾದ್ನಿಂದ ಬೆಂಗಳೂರಿನ ದೇವೇಗೌಡರ ಮನೆಗೆ ಆಗಮಿಸಿದ್ದ ತೆಲಂಗಾಣ ಸಿಎಂ ಕೆಸಿಆರ್ ದೇವೇಗೌಡರಿಗೆ ಬಹಿರಂಗ ಬೆಂಬಲ ಘೋಷಿಸಿದ್ದಾರೆ. ಗೌಡರ ಜೊತೆ ಸೇರಿ ಮೋದಿಯನ್ನ ಮಣಿಸ್ತಾರಾ ಕೆಸಿಆರ್? ತೆಲಂಗಾಣ ಸಿಎಂ ಬೆಂಬಲದಿಂದ ಸಿಗೋ ಶಕ್ತಿ ಎಂತಹದ್ದು? ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಮಾತುಕತೆ ನಡೆಸಿ ತೆಲಂಗಾಣ ಸಿಎಂ ಚಂದ್ರಶೇಖರ್ ರಾವ್ ರಾಜ್ಯದಲ್ಲಿ ಬಿಜೆಪಿ ವಿರುದ್ಧ ಅಖಾಡಕ್ಕಿಳಿಯೋದಾಗಿ ಘೋಷಿಸಿದ್ದಾರೆ. ಅಂದ್ರೆ ಮೋದಿ ಅಂಡ್ ಟೀಮ್ಗೆ ರಾಜ್ಯದಲ್ಲಿ ಬಿಸಿ ಮುಟ್ಟಿಸಲು ಕೆಸಿಆರ್ ಪಣ ತೊಟ್ಟಿದ್ದಾರೆ. ಹೀಗಾಗಿ ಸ್ಥಳೀಯ ಪಕ್ಷವಾಗಿರೋ ಜೆಡಿಎಸ್ ಜೊತೆ ಕೈ ಜೋಡಿಸಿದ್ದು ಚುನಾವಣೆಯಲ್ಲಿ ಜೆಡಿಎಸ್ ಪರ ಪ್ರಚಾರ ಕೂಡ ಮಾಡುವುದಾಗಿ ಕೆಸಿಆರ್ ಭರವಸೆ ಕೊಟ್ಟಿದ್ದಾರೆ. ಈ ವೇಳೆ ನಟ ಪ್ರಕಾಶ್ ರೈ ಕೂಡ ಕೆಸಿಆರ್ ಜೊತೆ ದೇವೇಗೌಡರನ್ನ ಭೇಟಿಯಾಗಿದ್ದು ಗಮನ ಸೆಳೆದಿತ್ತು. ಪ್ರಕಾಶ್ ರೈ ಕೂಡ ಸದಾ ಮೋದಿ ಪಡೆ ವಿರುದ್ಧ ವಾಗ್ದಾಳಿ ಮಾಡ್ತಿದ್ದು ಮೋದಿ ವಿರುದ್ಧದ ಹೋರಾಟಕ್ಕೆ ರೈ ಕೂಡ ಕೈ ಜೋಡಿಸಿದ್ದಾರೆ. ರಾಜ್ಯದಲ್ಲಿ ತೆನೆ ಹೊರಲು ಸಜ್ಜಾಗಿದ್ದಾರೆ ಓವೈಸಿ ಬ್ರದರ್ಸ್. ಮೋದಿಯನ್ನೇ ಗುರಿಯಾಗಿಸಿ ಗೌಡರ ಜೊತೆ ನಿಲ್ತಿದ್ದಾರೆ ಓವೈಸಿ. ಹೌದು, ತೆಲಂಗಾಣ ಸಿಎಂ ಚಂದ್ರಶೇಖರ್ ರಾವ್ ಬಳಿಕ ಇದೀಗ ಎಂಐಎಂ ಪಕ್ಷ ಕೂಡ ಜೆಡಿಎಸ್ ಬೆಂಬಲಕ್ಕೆ ನಿಂತಿದೆ. ಹೌದು, ತೆಲಂಗಾಣ, ಆಂಧ್ರ ಸೇರಿದಂತೆ ಉತ್ತರ ಭಾರತದಲ್ಲೂ ಗುರುತಿಸಿಕೊಂಡಿರೋ ಎಂಐಎಂ ಪಕ್ಷದ ಅಸಾದುದ್ದೀನ್ ಓವೈಸಿ ಬಹಿರಂಗವಾಗಿಯೇ ಜೆಡಿಎಸ್ಗೆ ಬೆಂಬಲ ಘೋಷಿಸಿದ್ದಾರೆ. ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಪ್ರಚಾರ ಮಾಡ್ತೇವೆ, ಅದರಲ್ಲೂ ಸ್ಥಳೀಯ ಪಕ್ಷ ಜೆಡಿಎಸ್ ಬಯಸಿದ್ರೆ ಅವರ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡ್ತೇವೆ ಅಂತ ಅಸಾದುದ್ದೀನ್ ಓವೈಸಿ ಟ್ವೀಟ್ ಮಾಡಿದ್ದಾರೆ. ಅಲ್ಲದೆ ಎಂಐಎಂ ಪಕ್ಷದಿಂದ ರಾಜ್ಯದಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾ ಇಲ್ಲ, ಬದಲಾಗಿ ಜೆಡಿಎಸ್ಗೆ ಬೆಂಬಲ ಕೊಡ್ತೇವೆ ಅಂತಾನೂ ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಓವೈಸಿ ಬೆಂಬಲವನ್ನ ಸ್ವಾಗತಿಸುತ್ತೇವೆ ಎಂದಿದ್ದಾರೆ. ಓವೈಸಿಯ ಪಕ್ಷದ ಅಧ್ಯಕ್ಷರು ಮತ್ತು ಲೋಕಸಭಾ ಸದಸ್ಯರಿದ್ದಾರೆ. ಅವರು ಈ ದಿನ ಹೈದರಾಬಾದ್ನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜನತಾದಳದ ಸರ್ಕಾರ ಸ್ಥಾಪನೆ ಆಗಬೇಕು, ಕಾಂಗ್ರೆಸ್ಸು ಮತ್ತು ಬಿಜೆಪಿ ಪಕ್ಷಗಳು ಕರ್ನಾಟಕದ ಜನತೆಗೆ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಅವರೇನು ಯಾವುದೇ ರೀತಿಯ ಕರ್ನಾಟಕದಲ್ಲಿ ಚುನಾವಣೆ ನಿಲ್ಲಕ್ಕೆ ಅವರ ಅಭ್ಯರ್ಥಿಗಳಿಗೆ ನಮಗಿಷ್ಟು ಸ್ಥಾನ ಬೇಕು ಅಂತ ಏನು ಕೇಳಿಲ್ಲ. ಅವರು, ನಾನು ಮಾಧ್ಯಮದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದನ್ನು ಗಮನಿಸಿದ್ದೇನೆ. ಅವರು ಸಾಧ್ಯವಾದ ಮಟ್ಟಿಗೆ ನಾವು ಎಲ್ಲೇ ಕರೆದರೂ ಬಂದು ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನನ್ನ ತುಂಬು ಹೃದಯದ ಸ್ವಾಗತ ಇದೆ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಜಿಟಿ ದೇವೇಗೌಡ ಪರ ಭರ್ಜರಿ ಪ್ರಚಾರ ಮಾಡ್ತಾ ಇರೋ ಎಚ್ಡಿಕೆಗೆ ಓವೈಸಿ ಹೇಳಿಕೆಯಿಂದ ಆನೆಬಲ ಬಂದಂತಾಗಿದೆ. ಜಿಟಿ ದೇವೇಗೌಡ ಗೆಲ್ಲಿಸಲು ಮನೆ ಮನೆ ಪ್ರಚಾರ ಮಾಡ್ತಾ ಇರೋ ಕುಮಾರಸ್ವಾಮಿ ಈ ಬಾರಿ ಸ್ಥಳೀಯ ಪಕ್ಷ ಜೆಡಿಎಸ್ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತೇವೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ.
ಇದಕ್ಕಾಗಿ ಮೊನ್ನೆ ತೆಲಂಗಾಣ ಸಿಎಂ ಚಂದ್ರಶೇಖರ್ ರಾವ್ ಬಂದು ನಮಗೆ ಬೆಂಬಲ ಘೋಷಿಸಿದ್ರು. ಇದೀಗ ಮುಸ್ಲಿಂ ಪ್ರಬಲ ಮುಖಂಡರಾದ ಓವೈಸಿ ಅವರೇ ಸ್ವ ಇಚ್ಛೆಯಿಂದ ನಮಗೆ ಬೆಂಬಲ ಘೋಷಿಸಿದ್ದಾರೆ. ಇದು ರಾಷ್ಟ್ರೀಯ ಪಕ್ಷಗಳಿಗೆ ಎಚ್ಚರಿಕೆ ಗಂಟೆ ಅಂತ ಕುಮಾರಸ್ವಾಮಿ ಬಣ್ಣಿಸಿದ್ದಾರೆ. ಇಷ್ಟಕ್ಕೂ ಜೆಡಿಎಸ್ಗೆ ತೆಲಂಗಾಣ ಸಿಎಂ ಕೆಸಿಆರ್ ಮತ್ತು ಎಂಐಎಂ ಓವೈಸಿ ಬೆಂಬಲ ಕೊಟ್ಟಿದ್ದಾದ್ರೂ ಯಾಕೆ? ಇವರ ಸಪೋರ್ಟ್ನಿಂದ ಜೆಡಿಎಸ್ಗೆ ಸಿಗೋ ಶಕ್ತಿಯಾದ್ರೂ ಎಂತಹದ್ದು? ಅದನ್ನ ಹೇಳ್ತೀವಿ ಒಂದು ಸ್ಮಾಲ್ ಬ್ರೇಕ್ನ ನಂತರ. ಹೇಗಾದ್ರೂ ಮಾಡಿ ಪ್ರಧಾನಿ ಮೋದಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ವಿರೋಧಿ ಪಡೆ ಎದುರು ನೋಡ್ತಾನೆ ಇದೆ. ಇದೀಗ ಆ ಸಮಯ ಬಂದಂತೆ ಕಾಣಿಸ್ತಿದೆ. ಕರ್ನಾಟಕದ ಚುನಾವಣೆಯಲ್ಲಿ ಮೋದಿ ಪಡೆಗೆ ಬಿಸಿ ಮುಟ್ಟಿಸಲು ಎದುರಾಳಿಗಳೆಲ್ಲ ಒಂದಾಗ್ತಾ ಇದ್ದಾರೆ. ಜೆಡಿಎಸ್ ಜೊತೆ ಕೈ ಜೋಡಿಸಿ ಬಿಜೆಪಿಯನ್ನ ಮಕಾಡೆ ಮಲಗಿಸಲು ಭಾರಿ ತಂತ್ರಗಳನ್ನೇ ರೂಪಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ ಅಸಲಿ ಫೈಟ್ ಎದುರಿಸ್ತಾರಾ ಪಿಎಂ ಮೋದಿ? ಟಿಆರ್ಎಸ್ ಎಂಐಎಂ ಬೆಂಬಲದಿಂದ ಜೆಡಿಎಸ್ ಮುನ್ನುಗ್ಗುತ್ತಾ? ಸ್ಥಳೀಯ ಪಕ್ಷಗಳು ಒಟ್ಟಾಗಿ ಕೇಸರಿ ಪಡೆಗೆ ಪೆಟ್ಟು ಕೊಡುತ್ವಾ? ದೇಶದೆಲ್ಲೆಡೆ ಗೆಲುವಿನ ನಾಗಾಲೋಟ ಮುಂದುವರೆಸಿರೋ ಪ್ರಧಾನಿ ಮೋದಿ ಕೇಸರಿ ಸಾಮ್ರಾಜ್ಯವನ್ನ ವಿಸ್ತರಿಸುತ್ತಲೇ ಇದ್ದಾರೆ. ದೇಶದ ಬಹುತೇಕ ರಾಜ್ಯಗಳಲ್ಲಿ ಕೇಸರಿ ಪತಾಕೆ ಹಾರುತ್ತಿದೆ. ಈ ಮಧ್ಯೆ ಮೋದಿ ತಾವು ಸಾಮ್ರಾಜ್ಯ ವಿಸ್ತರಿಸಲು ಕೆಲವರ ವಿರೋಧವನ್ನ ಕಟ್ಟಿಕೊಂಡಿದ್ದಾರೆ. ಅಲ್ಲದೆ ಮೋದಿಯ ನಾಗಾಲೋಟ ಎದುರಾಳಿಗಳ ಎದೆಯಲ್ಲಿ ನಡುಕವು ಹುಟ್ಟಿಸಿದೆ. ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಮೋದಿ ವಿರೋಧಿಗಳೆಲ್ಲ ಒಂದಾಗ್ತಿದ್ದಾರೆ. ಇದಕ್ಕೆ ತೆಲಂಗಾಣ ಸಿಎಂ ಕೆ ಚಂದ್ರಶೇಖರ್ ರಾವ್ ಮುನ್ನುಡಿ ಬರೆದಿದ್ದಾರೆ. ಮೋದಿ ವಿರುದ್ಧ ಬಣದ ಮುಖಂಡರನ್ನೆಲ್ಲ ಕೆಸಿಆರ್ ಒಂದು ಮಾಡಿದ್ದಾರೆ. ಮೋದಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಬಣ ತೊಟ್ಟಿದ್ದಾರೆ. ಮೋದಿಯನ್ನ ಹಣಿಯಲೇಬೇಕು ಅಂತ ನಿದ್ದೆ ಇಲ್ಲದಂತೆ ತಿರುಗುತ್ತಿರೋ ಕೆಸಿಆರ್ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಯನ್ನು ಭೇಟಿಯಾಗಿದ್ರು. ಕೋಲ್ಕತಾಗೆ ತೆರಳಿ ಮಮತಾ ಬ್ಯಾನರ್ಜಿಯವರನ್ನ ಭೇಟಿಯಾಗಿದ್ದ ಕೆಸಿಆರ್ ಮೋದಿ ವಿರುದ್ಧದ ಹೋರಾಟಕ್ಕೆ ಬೆಂಬಲ ಕೋರಿದ್ರು. ಮಮತಾ ಕೂಡ ಮೋದಿ ವಿರುದ್ಧ ಕಿಡಿಕಾರ್ತಾ ಇದ್ದು ಅಕ್ಕ ತಮ್ಮ ಇಬ್ಬರು ಒಟ್ಟಾಗಿ ಮೋದಿಯನ್ನ ಮಣಿಸೋ ಪ್ಲಾನ್ ರೂಪಿಸಿದ್ರು. ರಾಷ್ಟ್ರೀಯ ಪಕ್ಷಗಳನ್ನ ದೂರವಿಡಲು ಪೀಪಲ್ಸ್ ಫ್ರಂಟ್ ರಚಿಸಬೇಕು ಅಂತ ಹೋರಾಡ್ತಾ ಇರೋ ಕೆಸಿಆರ್ ಅದಕ್ಕೆ ತಾನೇ ನೇತೃತ್ವ ವಹಿಸುವುದಾಗಿಯೂ ಘೋಷಿಸಿದ್ದಾರೆ. ಸಿಎಂ ಮಮತಾ ಬ್ಯಾನರ್ಜಿ ಕೂಡ ಕೆಸಿಆರ್ ಮುಂದಾಳತ್ವಕ್ಕೆ ಜೈ ಎಂದಿದ್ದು ಈ ಟಿಆರ್ಎಸ್ ನಾಯಕನಿಗೆ ಮತ್ತಷ್ಟು ಶಕ್ತಿ ಬಂದಂತಾಗಿದೆ. ಕರ್ನಾಟಕದಲ್ಲಿ ಜೆಡಿಎಸ್ ಪರ ಕೆಸಿಆರ್ ಪ್ರಚಾರ. ತೆನೆ ಹೊರಲು ಸಿದ್ಧ ಎಂದಿದ್ದಾರೆ ಟಿಆರ್ಎಸ್ ಮುಖ್ಯಸ್ಥ. ಹೌದು, ಇತ್ತ ಕರ್ನಾಟಕದಲ್ಲೂ ಜೆಡಿಎಸ್ಗೆ ಬಹಿರಂಗ ಬೆಂಬಲ ಘೋಷಿಸಿರೋ ಕೆಸಿಆರ್ ರಾಜ್ಯದಲ್ಲಿ ಜೆಡಿಎಸ್ ಪರ ಪ್ರಚಾರ ಕೂಡ ಮಾಡಲು ಸಜ್ಜಾಗಿದ್ದಾರೆ. ತೆನೆ ಹೊತ್ತ ಮಹಿಳೆ ಪಕ್ಷದ ಪರ ಟಿಆರ್ಎಸ್ ಚುನಾವಣೆಯಲ್ಲಿ ಪ್ರಚಾರ ನಡೆಸಲಿದೆಯಂತೆ. ರಾಜ್ಯದಲ್ಲಿ ಟಿಆರ್ಎಸ್ ಅಸ್ತಿತ್ವ ಇಲ್ಲದಿದ್ರೂ ಮೋದಿಯನ್ನ ಕಟ್ಟಿಹಾಕಲು ತಮ್ಮ ಕೈಲಾದ ಸಹಾಯ ಮಾಡೋದಾಗಿ ಕೆಸಿಆರ್ ಜೆಡಿಎಸ್ ವರಿಷ್ಠರಿಗೆ ತಿಳಿಸಿದ್ದಾರೆ. ವಿಶೇಷ ಅಂದ್ರೆ ತೆಲಂಗಾಣ ರಾಜ್ಯ ನಮ್ಮ ಕರ್ನಾಟಕಕ್ಕೆ ಹೊಂದಿಕೊಂಡಿದ್ದು ಗಡಿ ಜಿಲ್ಲೆಗಳಲ್ಲಿ ಟಿಆರ್ಎಸ್ ಪ್ರಭಾವ ಬೀರಬಲ್ಲದ್ದು. ಕರ್ನಾಟಕದ ಬೀದರ್, ರಾಯಚೂರು, ಕೊಪ್ಪಳ, ಕಲಬುರಗಿ ಮತ್ತು ಬಳ್ಳಾರಿ ಜಿಲ್ಲೆಗಳು ತೆಲಂಗಾಣ ಆಂಧ್ರಕ್ಕೆ ಹೊಂದಿಕೊಂಡಿದ್ದು ಇಲ್ಲಿನ ಜನರ ಮೇಲೆ ಟಿಆರ್ಎಸ್ ಮುಖ್ಯಸ್ಥ ಕೆಸಿಆರ್ ಪ್ರಭಾವ ಬೀರಬಹುದು. ಅಲ್ಲಿ ಜೆಡಿಎಸ್ ಪರ ಬ್ಯಾಟಿಂಗ್ ಮಾಡಬಹುದು.
ಹೈದರಾಬಾದ್ ಕರ್ನಾಟಕದಲ್ಲಿ ಜೆಡಿಎಸ್ ಶಕ್ತಿ ಕಡಿಮೆ ಇತ್ತು. ಈ ಭಾಗದಲ್ಲಿ ಟಿಆರ್ಎಸ್ ಪ್ರಚಾರ ಮಾಡಿದ್ರೆ ಅನುಕೂಲ ಎನ್ನಲಾಗ್ತಿದೆ. ಅಲ್ಲದೆ ಜೆಡಿಎಸ್ ಜೊತೆ ಕೈ ಜೋಡಿಸಿರೋ ಕೆಸಿಆರ್ ರಾಷ್ಟ್ರ ಮಟ್ಟದಲ್ಲಿ ತೃತೀಯ ರಂಗ ರಚನೆಗೂ ಬೆಂಬಲ ಕೋರಿದ್ದಾರೆ. ಇದಕ್ಕೆ ಜೆಡಿಎಸ್ ವರಿಷ್ಠ ದೇವೇಗೌಡ ಕೂಡ ಒಪ್ಪಿದ್ದು ಎರಡು ಪಕ್ಷಗಳು ಪರಸ್ಪರ ಸಹಾಯಕ್ಕೆ ನಿಂತಿವೆ. ಇಷ್ಟಕ್ಕೂ ಕೆಸಿಆರ್ ಪ್ರಧಾನಿ ಮೋದಿಯನ್ನ ತಿಂದು ಮುಗಿಸ್ಬೇಕು ಅಂತ ಬುಸುಗುಟ್ಟಿರೋದ್ಯಾಕೆ ಅಂತ ನೋಡಿದ್ರೆ ತೆಲಂಗಾಣಕ್ಕೆ ಮೋದಿ ಮಾಡ್ತಾ ಇರೋ ಅನ್ಯಾಯ ಕಾಣಿಸುತ್ತೆ. ಹೌದು, ತೆಲಂಗಾಣ ರಾಜ್ಯವಾದ ಮೇಲೆ ಕೇಂದ್ರ ಸರ್ಕಾರ ಯಾವುದೇ ಅನುದಾನ ಕೊಟ್ಟಿಲ್ಲ, ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಅಂತ ಕೆಸಿಆರ್ ಮೋದಿ ವಿರುದ್ಧ ಕೆಂಡಕಾರುತ್ತಿದ್ದಾರೆ. ಇದರಿಂದಲೇ ಮೋದಿಗೆ ಪಾಠ ಕಲಿಸಬೇಕು ಅಂತ ವಿರೋಧಿಗಳನ್ನೆಲ್ಲ ಒಂದು ಮಾಡ್ತಿದ್ದಾರೆ. ಕೆಸಿಆರ್ ಮೂಲಕವೇ ಎಂಐಎಂ ಜೆಡಿಎಸ್ಗೆ ಬೆಂಬಲ. ಮುಸ್ಲಿಂ ಮತಗಳನ್ನ ಜೆಡಿಎಸ್ ಬುಟ್ಟಿಗೆ ಹಾಕ್ತಾರಾ ಓವೈಸಿ? ಹೌದು, ತೆಲಂಗಾಣ ಸಿಎಂ ಚಂದ್ರಶೇಖರ್ ರಾವ್ ಬಳಿಕ ಇದೀಗ ಎಂಐಎಂ ಪಕ್ಷ ಕೂಡ ಜೆಡಿಎಸ್ ಬೆಂಬಲಕ್ಕೆ ನಿಂತಿದೆ. ಹೌದು, ತೆಲಂಗಾಣ, ಆಂಧ್ರ ಸೇರಿದಂತೆ ಉತ್ತರ ಭಾರತದಲ್ಲೂ ಗುರುತಿಸಿಕೊಂಡಿರೋ ಎಂಐಎಂ ಪಕ್ಷದ ಅಸಾದುದ್ದೀನ್ ಓವೈಸಿ ಬಹಿರಂಗವಾಗಿಯೇ ಜೆಡಿಎಸ್ಗೆ ಬೆಂಬಲ ಘೋಷಿಸಿದ್ದಾರೆ. ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಪ್ರಚಾರ ಮಾಡ್ತೇವೆ, ಅದರಲ್ಲೂ ಸ್ಥಳೀಯ ಪಕ್ಷ ಜೆಡಿಎಸ್ ಬಯಸಿದ್ರೆ ಅವರ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡ್ತೇವೆ ಅಂತ ಅಸಾದುದ್ದೀನ್ ಓವೈಸಿ ಟ್ವೀಟ್ ಮಾಡಿದ್ದಾರೆ. ವಿಶೇಷ ಅಂದ್ರೆ ಅಸಾದುದ್ದೀನ್ ಓವೈಸಿ ಜೆಡಿಎಸ್ ಪರ ನಿಲ್ಲುವಂತೆ ಮಾಡಿದ್ದು ಇದೇ ತೆಲಂಗಾಣ ಸಿಎಂ ಕೆಸಿಆರ್ ಅಂತೆ. ತೆಲಂಗಾಣದಲ್ಲಿ ಸಕ್ರಿಯವಾಗಿರೋ ಓವೈಸಿ ಬ್ರದರ್ಸ್ ಪರೋಕ್ಷವಾಗಿ ಟಿಆರ್ಎಸ್ಗೆ ಬೆಂಬಲ ನೀಡಿವೆ. ಕೆಸಿಆರ್ ಮಾತಿನಂತೆ ಇದೀಗ ನಮ್ಮ ರಾಜ್ಯದಲ್ಲೂ ಎಂಐಎಂ ಜೆಡಿಎಸ್ಗೆ ಬೆಂಬಲ ಘೋಷಿಸಿದೆ. ಅವರ ಭಾವನೆಗಳಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಸ್ವತಂತ್ರವಾದ ಸರ್ಕಾರ ಇವತ್ತು ಜನತಾದಳದಿಂದ ಸ್ಥಾಪನೆ ಆಗಬೇಕು ಅಂತಕ್ಕಂಥದ್ದು. ಅವರು ಇವತ್ತು ರಾಜ್ಯದ ಹಲವಾರು ನೀರಾವರಿಯ ಸಮಸ್ಯೆಗಳಿರಲಿ, ಬೇರೆ ಬೇರೆ ಸಮಸ್ಯೆಗಳಿಗೆ ಪರಿಹಾರ ಇವತ್ತು ರೀಜನಲ್ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಶಕ್ತಿಯುತವಾಗಿ ಬೆಳೆದರೆ ಅದಕ್ಕೆ ತಕ್ಷಣ ಕ್ರಮ ತೆಗೆದುಕೊಳ್ಳಿಕ್ಕೆ ಅನುಕೂಲ ಅಂತಕ್ಕಂಥದ್ದು ಚಂದ್ರಶೇಖರ್ ಅವರ ಅಭಿಪ್ರಾಯ ಏನಿದೆ. ಬಹುಶಃ ಚಂದ್ರಶೇಖರ್ ಅವರು ಇಲ್ಲಿ ನಮ್ಮ ಜೊತೆ, ನನ್ನ ತಂದೆಯವರ ಜೊತೆ, ನನ್ನ ಜೊತೆ ಬಂದು ಚರ್ಚೆ ಮಾಡಿದ ನಂತರ ಓವೈಸಿಯ ಅಧ್ಯಕ್ಷರಿಗೆ ಅವರೇ ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವರು ಹೇಳಿದರು, ಓವೈಸಿ ಅವರು ನಿಮ್ಮ ಒಂದು ಪಕ್ಷಕ್ಕೆ ಬೆಂಬಲ ಕೊಡಲಿಕ್ಕೆ ಇವತ್ತು ನಾನು ಅವರ ಮನವೊಲಿಸ್ತೀನಿ, ಅವರು ಬೆಂಬಲ ಕೊಟ್ಟರೆ ದಯವಿಟ್ಟು ಆ ಬೆಂಬಲವನ್ನು ನಿರಾಕರಣೆ ಮಾಡಬೇಡಿ, ತಾವು ಆ ಬೆಂಬಲವನ್ನು ಪಡಿಬೇಕು ಅಂತಕ್ಕಂಥ ಒಂದು ಸಲಹೆ ಕೊಟ್ಟೋಗಿದ್ದರು. ಬಹುಶಃ ಚಂದ್ರಶೇಖರ್ ರಾವ್ ಅವರು ಓವೈಸಿಯ ಅಧ್ಯಕ್ಷರನ್ನ ಕರೆಸಿ ಚರ್ಚೆ ಮಾಡಿರ್ಬೋದು ಅಂತಕ್ಕಂಥ ನನ್ನ ಅಭಿಪ್ರಾಯ. ಚಂದ್ರಶೇಖರ್ ರಾವ್ ಅವರು ದೇಶದಲ್ಲಿ ಒಂದು ಪೀಪಲ್ಸ್ ಮೂವ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದೇನಿದೆ, ಇದು ಒಂದು ಪ್ರಾರಂಭಿಕ ಹಂತ ಅಂತಕ್ಕಂಥದ್ದು ನನ್ನ ಭಾವನೆ. ಸದಾ ಒಂದಲ್ಲ ಒಂದು ವಿವಾದಗಳಿಂದಲೇ ಸುದ್ದಿಯಾಗೋ ಓವೈಸಿ ಸಹೋದರರು ಮೋದಿ ವಿರುದ್ಧ ಹಾವು ಮುಂಗಸಿಯಂತೆ ಕಾದಾಟಕ್ಕಿಳಿದ್ದಾರೆ. ಇಂಥ ಮೋದಿ ವಿರೋಧಿಗಳು ಇದೀಗ ಜೆಡಿಎಸ್ಗೆ ಬೆಂಬಲ ಘೋಷಿಸಿವೆ. ಎಂಐಎಂ ವಿವಾದಗಳಿಂದಲೇ ಕುಖ್ಯಾತಿ ಗಳಿಸಿದ್ರೂ ಒಂದಿಷ್ಟು ಮುಸ್ಲಿಂ ಮತಗಳನ್ನ ಸೆಳೆಯಬಲ್ಲ ಶಕ್ತಿ ಇದೆ. ಹೀಗಾಗಿ ರಾಜ್ಯದಲ್ಲೂ ಮುಸ್ಲಿಂ ಮತಗಳ ಮೇಲೆ ಕಣ್ಣಿಟ್ಟಿರೋ ಎಂಐಎಂ ಜೆಡಿಎಸ್ ಪರ ಮತಬೇಟೆ ನಡೆಸಲಿವೆ. ಒಂದು ಸ್ಥಳೀಯ ಪಕ್ಷವಾಗಿ ಮತ್ತೊಂದು ಸ್ಥಳೀಯ ಪಕ್ಷ ಜೆಡಿಎಸ್ಗೆ ಬೆಂಬಲ ನೀಡ್ತಾ ಇದೆ. ಈ ಬಾರಿ ಚುನಾವಣೆಯಲ್ಲಿ ಮುಸ್ಲಿಂ ಮತಗಳು ಕಾಂಗ್ರೆಸ್ ಪಾಲಾಗದಂತೆ ಓವೈಸಿ ಬ್ರದರ್ಸ್ ಜೆಡಿಎಸ್ ಪರ ಪ್ರಚಾರ ನಡೆಸುವ ಸಾಧ್ಯತೆಯೂ ಇದೆ. ಸಿಎಂ ಕೆಸಿಆರ್ ಮುಸ್ಲಿಂ ಮುಖಂಡ ಅಸಾದುದ್ದೀನ್ ಓವೈಸಿ ಅಷ್ಟೇ ಅಲ್ಲ, ಆಂಧ್ರದ ಸಿಎಂ ಚಂದ್ರಬಾಬು ನಾಯ್ಡು ಕೂಡ ಮೋದಿ ಹಾದಿಗೆ ಅಡ್ಡಗಾಲು ಹಾಕಲು ಸಜ್ಜಾಗಿದ್ದಾರೆ. ಆ ಸ್ಟೋರಿಯನ್ನ ಹೇಳ್ತೀವಿ ಮತ್ತೊಂದು ಸ್ಮಾಲ್ ಬ್ರೇಕ್ನ ನಂತರ. ಶತಾಯಗತಾಯ ಕರ್ನಾಟಕವನ್ನ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರೋ ಮೋದಿ ಅಂಡ್ ಟೀಮ್ಗೆ ಅಡ್ಡಗಾಲು ಹಾಕಲು ಆಂಧ್ರದ ಸಿಎಂ ಚಂದ್ರಬಾಬು ನಾಯ್ಡು ಅಖಾಡಕ್ಕಿಳಿತಿದ್ದಾರೆ. ಹಾಗಾದ್ರೆ ಆಂಧ್ರ ಸಿಎಂಗೂ ಕರ್ನಾಟಕಕ್ಕೂ ಏನ್ ಸಂಬಂಧ? ಅವ್ರ್ಯಾಕೆ ನಮ್ಮ ರಾಜ್ಯಕ್ಕೆ ಬರ್ತಾರೆ ಅಂತೀರಾ? ಇಲ್ಲಿದೆ ನೋಡಿ ಅಸಲಿ ಪಾಲಿಟಿಕ್ಸ್.
ಪಿಎಂ ಮೋದಿ ವಿರುದ್ಧ ಸಮರ ಸಾರಿದ್ದಾರೆ ಆಂಧ್ರ ಸಿಎಂ. ಮೋದಿಯನ್ನ ಕಾಡಲು ಕರ್ನಾಟಕಕ್ಕೂ ಬರ್ತಾರಾ ಬಾಬು? ರಾಜ್ಯ ಚುನಾವಣೆಯಲ್ಲಿ ಚಂದ್ರಬಾಬು ನಾಯ್ಡು ಮಾಡೋದೇನು? ಹೌದು, ಪ್ರಧಾನಿ ಮೋದಿ ವಿರುದ್ಧ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಸಮರಕ್ಕಿಳಿದಿದ್ದಾರೆ. ಒಂದು ಕಾಲದ ಗೆಳೆಯನೇ ಮೋದಿಗೆ ಮೋಗುಳ್ಳ ಮುಳ್ಳಾಗಿ ಕಾಡ್ತಿದ್ದಾರೆ. ಮೊನ್ನೆಯಷ್ಟೇ ಮೋದಿ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲವನ್ನ ವಾಪಸ್ ಪಡೆದಿರೋ ಚಂದ್ರಬಾಬು ನಾಯ್ಡು ಎನ್ಡಿಎ ಮೈತ್ರಿಗೆ ಗುಡ್ ಬೈ ಹೇಳಿ ಹೊರಬಂದಿದ್ದಾರೆ. ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಕೋಪಗೊಂಡಿದ್ದಾರೆ. ಆಂಧ್ರಕ್ಕೆ ವಿಶೇಷ ಸ್ಥಾನಮಾನದ ಪ್ರಶ್ನೆಯೇ ಇಲ್ಲ ಅಂತ ಕೇಂದ್ರ ಸರ್ಕಾರ ಕಡ್ಡಿ ಮುರಿದಂತೆ ಹೇಳ್ಬಿಟ್ಟಿದೆ. ಇದು ಸಿಎಂ ಬಾಬು ಪಿತ್ತ ನೆತ್ತಿಗೇರುವಂತೆ ಮಾಡಿದೆ. ಅಂದಿನಿಂದ ಶುರುವಾಗಿದೆ ನೋಡಿ ನಾಯ್ಡುಗಾರಿ ಅಸಲಿ ಆಟ. ಸೇಡು ತೀರಿಸಿಕೊಳ್ಳಲು ರಾಜ್ಯದಲ್ಲಿ ನಾಯ್ಡು ಪ್ರವಾಸ. ಆಂಧ್ರದ ಗಡಿ ಪ್ರದೇಶಗಳಲ್ಲಿ ಬಿಜೆಪಿ ವಿರುದ್ಧ ಪ್ರಚಾರ. ಹೌದು, ಮೋದಿ ವಿರುದ್ಧ ಕೆರಳಿ ಕೆಂಡುವಾಗಿರುವ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಹೇಗಾದ್ರೂ ಮಾಡಿ ಮೋದಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಪಣ ತೊಟ್ಟಿದ್ದಾರೆ. ಅವರ ಪಕ್ಷದ ಸಂಸದರಂತೂ ದೆಹಲಿಯಲ್ಲಿ ದೊಡ್ಡ ಯುದ್ಧವನ್ನೇ ಮಾಡ್ತಿದ್ದಾರೆ. ಇಷ್ಟಾದ್ರೂ ಮೋದಿ ಸರ್ಕಾರ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಿಲ್ಲ. ಇದರಿಂದ ಮತ್ತಷ್ಟು ಕೆರಳಿರುವ ಸಿಎಂ ಚಂದ್ರಬಾಬು ನಾಯ್ಡು ಮೋದಿ ವಿರುದ್ಧ ಹೋರಾಡೋ ಎದುರಾಳಿಗಳನ್ನ ಒಂದು ಮಾಡ್ತಿದ್ದಾರೆ. ಇದೀಗ ನಾಯ್ಡು ಕಣ್ಣು ಕರ್ನಾಟಕದ ಮೇಲೆ ಬಿದ್ದಿದೆ. ಇಷ್ಟಕ್ಕೂ ಕರ್ನಾಟಕದಲ್ಲಿ ಚಂದ್ರಬಾಬು ನಾಯ್ಡು ಏನ್ ಮಾಡಲು ಸಾಧ್ಯ ಅನ್ಕೊಂಡ್ರ? ಚುನಾವಣೆ ನಡೀತಿರೋದ್ರಿಂದ ಇಲ್ಲಿ ಮೋದಿ ಅಂಡ್ ಟೀಮ್ಗೆ ಬಿಸಿ ಮುಟ್ಟಿಸಲು ನಾಯ್ಡುಗಾರು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಕರ್ನಾಟಕದ ಸುಮಾರು 7 ಜಿಲ್ಲೆಗಳು ಆಂಧ್ರ ಗಡಿಯಲ್ಲಿದ್ದು ಇಲ್ಲಿ ಬಹುತೇಕರು ತೆಲುಗು ಭಾಷಿಕರೇ ಆಗಿದ್ದಾರೆ. ಈ ಭಾಗದಲ್ಲಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಪ್ರಭಾವವೂ ಇದೆ. ಹೀಗಾಗಿ ಈ ಭಾಗಗಳಲ್ಲಿ ಚಂದ್ರಬಾಬು ನಾಯ್ಡು ಬಿಜೆಪಿ ವಿರುದ್ಧ ಹೋರಾಟ ಶುರು ಮಾಡಲಿದ್ದಾರೆ. ಬಿಜೆಪಿಗೆ ಸೋಲುಣಿಸಿ ಮೋದಿಗೆ ತಮ್ಮ ಬಲ ಏನು ಅನ್ನೋದನ್ನ ತೋರಿಸಲು ನಾಯ್ಡು ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಪಿಎಂ ಮೋದಿ ಸಿಎಂ ಬಾಬು ದೋಸ್ತಿ ಹೇಗಿತ್ತು ಗೊತ್ತಾ? ಮೋದಿ ಮಿತ್ರ ಚಂದ್ರಬಾಬು ಏಕಾಏಕಿ ಶತ್ರುವಾಗಿದ್ಯಾಕೆ? ಇತ್ತೀಚೆಗೆ ಮೋದಿ ವಿರುದ್ಧ ಹೆಜ್ಜೆ ಹೆಜ್ಜೆಗೂ ಕೆಂಡ ಕಾರ್ತಿರೋ ಸಿಎಂ ಚಂದ್ರಬಾಬು ನಾಯ್ಡು ಮೋದಿಗೆ ನೆಚ್ಚಿನ ಗೆಳೆಯನಾಗಿದ್ರು. ಪರಸ್ಪರ ತಮ್ಮ ಸಂಪುಟದಲ್ಲಿ ಖಾತೆ ಕೊಟ್ಟು ಸ್ನೇಹ ಬೆಳೆಸಿದ ಬಳಿಕ ಅಷ್ಟೇ ಅಲ್ಲ, ಆಂಧ್ರಕ್ಕಾಗಿ ಹೊಸ ರಾಜಧಾನಿ ಅಮರಾವತಿ ಕಟ್ತೀನಿ ಅಂತ ಚಂದ್ರಬಾಬು ಕೈ ಹಾಕಿದಾಗ ಪ್ರಧಾನಿ ಮೋದಿಗೆ ಸ್ವತಃ ತಮ್ಮ ವಾರಣಾವಿಯಿಂದ ಗಂಗಾ ನೀರು ತಂದಿದ್ರು. ಸಿಎಂ ನಾಯ್ಡುಗೆ ಹೆಗಲು ಕೊಟ್ಟು ನಿಂತಿದ್ರು. ಚಂದ್ರಬಾಬು ನಾಯ್ಡು ಕುಟುಂಬದ ಜೊತೆಗೂ ಮೋದಿ ಬೆರೆತು ಬಿಟ್ಟು ಬಾಬು ಮೊಮ್ಮಗನೊಂದಿಗೆ ಆಟವೂ ಆಡಿದ್ರು. ಹೀಗೆ ಪ್ರತಿಯೊಂದು ಕಾರ್ಯದಲ್ಲೂ ಪರಸ್ಪರ ಸ್ನೇಹದಿಂದಲೇ ಇದ್ದ ಮೋದಿ ಮತ್ತು ನಾಯ್ಡು ಮಧ್ಯೆ ಆಂಧ್ರದ ಪ್ರತಿಪಕ್ಷಗಳು ಸರಿಯಾಗಿಯೇ ಹುಳಿ ಹಿಂದಿದ್ವು. ಆಂಧ್ರ ವಿಶೇಷ ಸ್ಥಾನಮಾನ ಅನ್ನೋ ಭೂತ ನಾಯ್ಡು ಬೆನ್ನತ್ತಿತ್ತು. ಇದೇ ವಿಚಾರ ಎಲ್ಲಿ ತಮ್ಮ ಸಿಎಂ ಬುಡಕ್ಕೆ ಬರುತ್ತೋ ಅಂತ ಬಾಬು ಮೋದಿ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಬರೀ ತಿರುಗಿಯಷ್ಟೇ ಬಿದ್ದಿಲ್ಲ, ಆಂಧ್ರಕ್ಕೆ ಸ್ಥಾನಮಾನ ಕೊಡದ ಪಿಎಂ ಮೋದಿಗೆ ಎಲ್ಲೂ ನೆಲೆ ಇಲ್ಲದಂತೆ ಮಾಡಬೇಕು ಅನ್ನೋ ಪಣವೂ ತೊಟ್ಟಿದ್ದಾರೆ. ಆದ್ದರಿಂದಲೇ ಕರ್ನಾಟಕ ಚುನಾವಣೆಯಲ್ಲೂ ಬಿಜೆಪಿ ವಿರುದ್ಧ ನಾಯ್ಡು ಅಖಾಡಕ್ಕಿಳಿಯಲು ಸಜ್ಜಾಗಿದ್ದಾರೆ ಎನ್ನಲಾಗಿದೆ. ಆದರೆ ಯಾವ ಪಕ್ಷದ ಪರ ಬ್ಯಾಟಿಂಗ್ ಮಾಡ್ತಾರೆ ಅನ್ನೋದು ಇನ್ನೂ ಬಹಿರಂಗವಾಗಿಲ್ಲ. ಟಿಆರ್ಎಸ್, ಟಿಡಿಪಿ, ಎಂಐಎಂ 3 ಬಾಣ ಒಂದೇ ಗುರಿ.
ಮೋದಿ ವ್ಯೂಹವನ್ನೇ ಛಿದ್ರಗೊಳಿಸುತ್ತಾ ಈ ಮೂರು ಬ್ರಹ್ಮಾಸ್ತ್ರ. ಒಟ್ನಲ್ಲಿ ಪ್ರಧಾನಿ ಮೋದಿಯನ್ನ ಮಣಿಸಬೇಕು ಅಂತ ಒಬ್ರು, ಮೋದಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಮತ್ತೊಬ್ರು. ಎಲ್ಲಾ ವಿರೋಧಿಗಳು ಇದೀಗ ಒಂದಾಗ್ತಿದ್ದಾರೆ. ಒಂದಾಗಿ ಕರ್ನಾಟಕದತ್ತವೂ ಧಾವಿಸಿದ್ದಾರೆ. ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿ ಅಂಡ್ ಟೀಮ್ ವಿರುದ್ಧ ಅಖಾಡಕ್ಕಿಳಿತಾ ಇದ್ದಾರೆ. ಬಿಜೆಪಿ ವಿರುದ್ಧ ಜೆಡಿಎಸ್ ಪರ ಪ್ರಚಾರ ಮಾಡಿ ಮೋದಿ ಪಡೆಗೆ ಬಿಸಿ ಮುಟ್ಟಿಸಲು ಸಜ್ಜಾಗಿದ್ದಾರೆ. ತೆಲಂಗಾಣ ಸಿಎಂ ಕೆಸಿಆರ್, ಎಂಐಎಂ ಅಧ್ಯಕ್ಷ ಅಸಾದುದ್ದೀನ್ ಓವೈಸಿ ಬಹಿರಂಗವಾಗಿಯೇ ಜೆಡಿಎಸ್ಗೆ ಬೆಂಬಲ ಘೋಷಿಸಿದ್ದಾರೆ. ಇವರು ಜೆಡಿಎಸ್ ಪರ ಭರ್ಜರಿ ಪ್ರಚಾರ ಮಾಡೋ ಸಾಧ್ಯತೆಯೂ ಇದೆ. ಇದು ಎಲ್ಲೋ ಒಂದ್ ಕಡೆ ಮೋದಿ ಪಡೆಗೆ ಕಂಟಕ ತಪ್ಪಿತಲ್ಲ ಅನ್ನಿಸ್ತಿದೆ. ಏನೇ ಆದ್ರೂ ಕರ್ನಾಟಕದಲ್ಲಿ ಕಮಲ ಅರಳಿಸಬೇಕು ಅಂತ ಕನಸು ಕಾಣ್ತಾ ಇರೋ ಮೋದಿ ಪಡೆಗೆ ಹೆಜ್ಜೆ ಹೆಜ್ಜೆಗೂ ಕಂಟಕ ಎದುರಾಗ್ತಿದೆ. ಹೊರ ರಾಜ್ಯಗಳ ಮೋದಿ ವಿರೋಧಿ ಪಡೆ ಕರ್ನಾಟಕಕ್ಕೂ ಲಗ್ಗೆ ಇಟ್ಟಿದ್ದು ಬಿಜೆಪಿಗೆ ಬಿಸಿ ಮುಟ್ಟಿಸಲು ಸಜ್ಜಾಗಿದೆ. ಇದು ಜೆಡಿಎಸ್ಗೆ ಎಷ್ಟರ ಮಟ್ಟಿಗೆ ಲಾಭವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದುವೇ ಹೊತ್ತಿನ ವಿಶೇಷ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.